ಅದು ಬಂದಾಗ ನಾವು ಸಾರ್ಥಕ ಮಾಡ್ಕೊಳ್ಬೇಕಾಗ್ತದೆ. ನಿಜಗುಂಡ್ರು ಕೆಲವು ವಿಷಯಗಳನ್ನು ಹೇಳ್ತಾರೆ. ಯಾಕಂದ್ರೆ ಮಾರ್ಕೆಟಿಗೆ ಹೋದಾಗ ಬೇರೆ ಬೇರೆ ಅಂಗಡಿಗಳಿಗೆಲ್ಲ ಭಾಳ ಜನ ಹೋಗ್ತಾರೆ, ಬಂಗಾರ ಅಂಗಡಿಗೆ ಭಾಳ ಕಡಿಮೆ ಹೋಗ್ತಾರೆ. ಎಲ್ಲರೂ ಹೋಗ್ತಾರೆ ಬಂಗಾರ ಅಂಗಡಿಗೆ. ರೊಕ್ಕ ಜಾಸ್ತಿ ಇದ್ದವ್ರು ಮಾತ್ರ ಬಂಗಾರ ಅಂಗಡಿಗೆ ಹೋಗಕ್ಕೆ ಅಲ್ಲ. ಅದಕ್ಕೆ ಪುಣ್ಯ ಹಿಂದಿನ ಏನು ಜನ್ಮ ಜನ್ಮಾಂತರದ ಪುಣ್ಯ ಇದ್ದಾಗ ಮಾತ್ರ ಇಲ್ಲಿ ಬರೋಕ್ಕೆ ಸಾಧ್ಯ ಆಗ್ತದೆ. ಎಲ್ರಿದ್ರೆ ಅದು ನಿಷ್ಕಾಮ ಪುಣ್ಯ. ಈ ಕಾಮ್ಯದಲ್ಲಿ ಎರಡು ರೀತಿ ಅದಾವೆ. ಯಾಕಂದ್ರೆ ಈ ಕರ್ಮದಲ್ಲಿ ಎರಡು ರೀತಿ ಅದಾವೆ, ಒಂದು ಕಾಮ್ಯ ಒಂದು ನಿಷ್ಕಾಮ್ಯ ಅಂತ. ಕಾಮ್ಯ ಭೋಗಕ್ಕೆ ಗುರಿ ಆಗ್ತದೆ. ಕಾಮ್ಯ ಅಂದ್ರೆ ನಮ್ಗೆ ಅದು ಬೇಕು ಇದು ಬೇಕಂತ ನಾವು ದೇವರಿಗೆ ಮಾಡ್ತೀವಲ್ಲ ಪೂಜೆ ಪುರಸ್ಕಾರ, ಅದು ನಮಗೆ ಏನು ಮಾಡ್ತದೆ, ಭೋಗಗಳನ್ನು ಕೊಡ್ತದೆ. ನಿಷ್ಕಾಮ ಪುಣ್ಯ ಅಂತರಂಗ ಶುದ್ಧಿ ಆಗ್ತದೆ. ಶುದ್ಧಿ ಆದಾಗ ಈ ಜ್ಞಾನಕ್ಕೆ ಬರೋಕ್ಕೆ ಸಾಧ್ಯ ಆಗ್ತದೆ. ಮಹಾತ್ಮರು ಹೇಳ್ತಾರೆ, ನಿಜಗೊಂಡ್ರು ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲಹುದು ನರರಿಗೆ ಮುಕ್ತಿ. ಈ ವಿಷಯದ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ. ಯಾಕಂದ್ರೆ ಗುರುಗಳ ಅಪ್ಪಣೆ ಆಗ್ಯಾರ. ಗುರುಸ್ಥಾನದಾಗ ನೀವು ಬರೀ ಭಜನೆ ಮಾಡೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆಗೆ ನೀವು ಹೇಳ್ರಮ್ಮ ವಿಚಾರಗಳನ್ನು, ನಿಜಗೊಂಡ್ರೆ ವಿಚಾರಗಳನ್ನು ಹೇಳ್ರಿ ಅಂತ ಹೇಳಿದರು. ಹಾಗಾಗಿಬಿಟ್ಟು ಇವತ್ತು ನಾನು ಒಂದು ಅರ್ಧ ಗಂಟೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅವರ ಅಪ್ಪಣೆ ಪ್ರಕಾರ. ಇಲ್ಲಿ ನಿಜಗೊಂಡ್ರು ಶ್ರೀಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ನರರಿಗೆ ಮುಕ್ತಿ ಅಂತ ಹೇಳಿದ್ರು. ಏನು ಮಾಡಿದಾಗ ಓದಂದಿಲ್ಲ, ಬರೀ ಅಂದಿಲ್ಲ, ಏನು ಮಾಡಂದ್ರು ಸದ್ಗುರು ವಚನವನ್ನು ಆಲಿಸಿದಾಗಲಹುದು, ಕೇಳಿದಾಗಲಹುದು ನರರಿಗೆ, ಮನುಷ್ಯರಿಗೆ ಮುಕ್ತಿ. ಮುಕ್ತಿ ಮುಕ್ತಿ ಅಂದ್ರೆ ಏನು ಅಂತಂದ್ರೆ ಯಾರಾದರೂ ಗುರುಗಳು ತಂದು ಕೊಡ್ತಾರೇನ್ರಿ ಅಥವಾ ಎಲ್ಲಾದ್ರೂ ನಮ್ಗೆ ಸಿಗ್ತದೇನ್ರಿ ಅನ್ನುವಂಥದ್ದಲ್ಲ. ಮುಕ್ತಿ ಅನ್ನುವಂಥದ್ದಂದ್ರೆ ಸದಾ ಕಾಲ ಆನಂದ, ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಮೋಕ್ಷ ಅನ್ನುವಂಥದ್ದು. ಒಬ್ಬ ವ್ಯಕ್ತಿ ಜೈಲಿನಾಗಿದ್ದನಂತಂದ್ರೆ ನಮ್ಮ ಮುಕ್ತಿ ಆಗ್ಬಿಡ್ಲಪ್ಪ ಇಲ್ಲಿಂದ ಅಂತ ನಾವು ಹೇಳ್ತೀವಲ್ಲ, ನಾವು ಅಂಥ ಜೈಲಿನಿಂದ ಬಂದವರಿಗೆ ಪರಮಾತ್ಮಗೆ ಅದಕ್ಕೆ ಭಾಷೆ ಕೊಟ್ಟು ತಪ್ಪಿ ಶಿವನ ಧ್ಯಾಸ ಮಾಡಲಿಲ್ಲವೋ ಅಂತ ಹೇಳ್ತಾರೆ. ತಾಯಿ ಗರ್ಭದೊಳಗೆ ನಾವೆಲ್ಲ ಭಾಷೆ ಕೊಟ್ಟು ಬಂದೀವಿ, ಸುಮ್ಮನೆ ಬಂದಿಲ್ಲ ಈ ಭೂಮಿಗೆ ಅಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಏನಾದ್ರು ಕೆಲಸ ಇದ್ರೆ ಮಾತ್ರ ಒಂದು ಊರಿಗೆ ಹೋಗಕ್ಕೆ ಸಾಧ್ಯ ಅದಂತಂದಾಗ ಈ ಭೂಮಿಗೆ ನಾವು ಸುಮ್ಮನೆ ಬಂದಿಲ್ಲ, ಉಂಡು ತಿಂದು ಸಾಯಕ್ಕೆ ಬಂದಿಲ್ಲ. ಆದ್ರೆ ಪರಮಾತ್ಮಗೆ 9 ತಿಂಗಳ ತ್ರಿಕಾಲ ಜ್ಞಾನ ಆದಾಗ ಭಾಷೆ ಕೊಟ್ಟು ಬಂದಂಥದ್ದು ಇದು. ತನುವಿದೇನು ಎನ್ನೋಳು ಒಂದಿದ್ದೈತೇಕೆ, ನಾನಾರು ಜನನ ಮರಣಕಾರಿ ನನ್ನೀ ಶರೀರದೋಳು, ನೆನೆವ ಆಲಿಸುವ ಉಣುವ ಸೋಂಕುವ ಅರಿವ ತನವು ಆರುವ, ನುಡಿಗಳು ಜನಿಪವು ಎಲ್ಲಿಂದ ಹಸುಗಳು ಏನನ್ನ ನೆಮ್ಮಿಹವು, ಎನ್ನನ್ನು ಅನುಗೊಳಿಸಿ ನಡೆಸುವವರಾರು ಏತರದಿಂದ ಜಗವಿನಿತು ಭೇದಾಕಾರದಿಂದ ಉದಿಸಿತೆಂಬ ಭಾವನೆಗಳ ಅನುಭಾವವಿಡುದು ಅಂತ ಹೇಳ್ತಾರೆ. ಯಾಕೆ ನಾನು ಇಲ್ಲಿಗೆ ಬಂದೆ, ಶರೀರ ಇದೇನು, ಇದು ಹೆಂಗೆ ಬಂತು ನನಗೆ ಬೇಕಲ್ಲ. ಹಿಂದನ್ನ ನಾವು ಹಿಂಗ ಬಂದಿವಿ, ಇಲ್ಲಿ ನೋಡ್ದಂಗಾಯ್ತು, ಸಂಸಾರ ಮಾಡ್ದಂಗಾಯ್ತು, ಮುಂದೆ ಹೋಗಾರ ನಾವು ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ, ಹಿಂದೆ ಎಲ್ಲಿಂದ ಬಂದೀವಿ ಗೊತ್ತಿಲ್ಲ, ಮುಂದೆ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ ನಮಗೆ. ಅದಕ್ಕೆ ಇಂಥದನ್ನ ನಾವು ತಿಳಿಬೇಕಾದ್ರೆ, ಇಲ್ಲಿ ಜನ್ಮ ಸಾರ್ಥಕ ಮಾಡಬೇಕಾದ್ರೆ ಸುಮ್ಮನೆ, ಅದಕ್ಕೆ ನಿಜಗೊಂಡ್ರೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತ್ತವೇ ಅಂತ ಹೇಳ್ತಾರೆ. ನಿಮ್ಮೆ ನಿಜವನ್ನು ಮುಕ್ತಿ ಒಡೆಯದೆ ಮನುಷ್ಯ. 4 ರೀತಿಯಿಂದ ಭೂಮಿ ಮೇಲೆ ಜನ್ಮ ಇದ್ದವ, ಗರ್ಭದಲ್ಲಿ ಬಂದಿದ್ದವ ಜೀವಿಗಳು, ಉದ್ಬೀಜ, ಸ್ವೇದಜ, ಅಂಡಜ, ಜರಾಯುಜ. ಆದ್ರೆ ಮನುಷ್ಯನಿಗೆ ಮಾತ್ರ ವಿವೇಕ ಅನ್ನುವಂಥದ್ದೈತೆ, ಉಳಿದ ಪ್ರಾಣಿ ಪಕ್ಷಿಗಳಿಗೆ ಯಾವುದಕ್ಕೂ ಇಲ್ಲ. ಇಲ್ಲಿ ಕೂಡ ಮನುಷ್ಯನಂಗ ಜೀವನ ಕಳೆದು ಹೋಗೋದು, ಪ್ರಾಣಿ ಪಕ್ಷಿಗಳ ಥರ ಜೀವನ ಕಳೆದು ಹೋಗೋದು ಮನುಷ್ಯನಿಗೆ ಯೋಗ್ಯ ಏನಂದ್ರೆ ಅಲ್ಲ. ಮತ್ತೆ ನಾವೇನು ಮಾಡ್ಬೇಕ್ರಿ ಅಂದ್ರೆ ಶ್ರೀ ಗುರು ವಚನ. ಶ್ರೀ ಗುರು ಹೆಂಗಿರ್ಬೇಕು? ಶ್ರೀ ಗುರು ಅಂತಂದ್ರೆ ಉಪದೇಶ. ಉಪದೇಶ ಅಂತಂದ್ರೆ ಏನು? ಸಂಸಾರದಾಗಿಟ್ಟಂಥ ಮನಸ್ಸನ್ನ ಪರಮಾರ್ಥದಲ್ಲಿಡುವಂಥದ್ದು. ಅದಕ್ಕೆ ಶ್ರೀ ಗುರು ಅಂತಂದ್ರೆ ಇಲ್ಲಿ ಆ ದುಃಖದಿಂದ ಬಿದ್ದಂಥ ಈ ಜನನ ಮರಣದಲ್ಲಿ
ಬಿದ್ದಂಥ ವ್ಯಕ್ತಿಯನ್ನು ಉದ್ಧಾರ ಮಾಡುವಂಥದ್ದು ಸದ್ಗುರುವಿನ ಕೆಲಸ. ಏನ್ ಹೇಳ್ಬೇಕು ಸದ್ಗುರುಗೆ? ಯಾಕಂದ್ರ ಆತ ಎಷ್ಟೋ ಜನ್ಮದಿಂದ ಒದ್ದಾಡ್ಕೊಂತ ಬಂದಂತ ವ್ಯಕ್ತಿ, ಜನ್ಮದ 84 ಲಕ್ಷ ಜೀವರಾಶಿಯಿಂದ ಬಂದಂಥದ್ದು. ಹಲವಾರು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಏ ಸಂಸಾರೇ ಬಹು ದುಸ್ತಾರೆ. ಬಹಳಷ್ಟು ದುಃಖಕ್ಕೊಳಗಾಗಿ ಬಂದದ್ದು, ಒಂದು ಜನ್ಮ ಅಲ್ಲ ಈಗ ಬಂದಂಥದ್ದು ನಾವು. ಅದಕ್ಕೆ ಇಲ್ಲಿ ಬಂದು ಕೂಡ ಆತ ತನ್ನನ್ನು ತಾನು ತಿಳ್ಕೊಂಡು ನಾ ಯಾಕೆ ಬಂದೆ ಇಲ್ಲಿಗೆ, ಏನು ಕೆಲಸ ಐತಿ ನಾ ಬರೋದಕ್ಕೆ, ಪರಮಾತ್ಮ ಭಾಷೆ ನನ್ನ ಭಗವಂತನ ಕಾಣ್ತೀನಿ. ಅದಕ್ಕೆ ತಾಯಿ ಗರ್ಭದೊಳು ನಾನಿದ್ದ ವೇಳೆಯೊಳು ಅಲ್ಲಿ ನತಿ ಬಾಧೆಗೆ ಮನೋಮನೊಂದು ಪೇಸುತಿಯ ಪೇಯವನ್ನು ಬಿಟ್ಟಿದ್ದೇತಕ್ಕಿಂತ ಪರಮಟ್ಟಿರುವೆ. ಆಯುಷ್ಯ ಮೀಹದರೊಳಗಾಗಿ ಕಾಯಜ ವಿರೋಧಿಯನ್ನ ಗೆಲ್ಲಿಸಿ. ಯಾಕಂದ್ರೆ ಕಾಯಜ ವೇದಿ ಗುರು ಶಂಭುಲಿಂಗವನ್ನ ನನ್ನ ಮೆಚ್ಚಿಸ್ತೀನಂತ ಬಂದಂತ ಕಾಯ. ಭವವನ್ನ ಗೆಲ್ಲುತ್ತೀನಿ, ಮಾಯನ್ನ ಮೀರ್ತೀನಿ ಅನ್ನುವಂಥ ಹೇಳಿ ಭಾಷೆ ಕೊಟ್ಟಂತ ಬಂದಂತ ಜೀವ ಬಂದು ಎಲ್ಲವನ್ನ ಮರೆತು ಇಲ್ಲಿ ಕೂತ್ಕೊಂಡಿದ್ದಾನ. ಅದಕ್ಕೆ ಏನ್ ಮಾಡೋಕೆ ಹಂಗ ಸಾಯೋದು ಯೋಗ್ಯ ಅಲ್ಲ. ಸದ್ಗುರು ಹೆಂಗಿರ್ಬೇಕಂತಂದ್ರ ನಿನ್ನನ್ನು ಉದ್ಧಾರ ಮಾಡೋವಾಗಿರ್ಬೇಕು, ಹೇಳ್ಬೇಕು ಅದು. ಯಾಕಂದ್ರೆ ಸದ್ಗುರುವಿನ ವಾಕ್ಯಗಳನ್ನ ನೀ ಕೇಳ್ಬೇಕು. ಯಾಕಂದ್ರೆ ಶ್ರವಣ ಮನನ ನಿಧಿಧ್ಯಾಸ ಅಂತ ಹೇಳ್ತಾರೆ ಇಲ್ಲಿ. ಹಂಗಾಗ್ಬಿಟ್ಟು ಪ್ರತಿ ಒಂದು ಕ್ಷಣದಲ್ಲಿ ಗುರುವಿಗೆ ಶರಣಾಗತನಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂತ ಹೇಳಿದ್ರೆ ಗುರುವ ಮಂದಿ ಬಹಳ ಮಂದಿ ಬರ್ಕೊಂಡು ಬಂದಾರೆ.